ನಾನು ಒಂದ್ ಮಾತು ಕ್ಲಿಯರ್ ಆಗಿ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊ. ಇವತ್ತು ನನ್ನ ಮೈನನ್ನ ದೂರ ಮಾಡೋದಕ್ಕೋಸ್ಕರ ಅಮ್ಮ ಮಗನೇ ದೂರ ಮಾಡ್ತಾ ಇದ್ದಾಳಲ್ಲ ಇವಳು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ಯಾರ್ ಜೀವನ ಬೇಕಾದ್ರೂ ಹಾಳು ಮಾಡೋದಕ್ಕೆ, ಜೀವನ ಅಲ್ಲ ಜೀವನ ಬೇಕಾದ್ರೂ ತೆಗೆಯೋದಕ್ಕೆ ಸಿದ್ಧವಾಗಿದ್ದಾಳೆ. ನಿನ್ಗೆ ಇದು ಒಂದಲ್ಲ ಒಂದಿನ ಅರ್ಥ ಆಗತ್ತೆ. ಅವತ್ತು ನಿನ್ನನ್ನ ಮನೆಗ್ ಬಾ ಅಂತ ಮತ್ತೆ ಕರೆದ್ರೂ ನಾನು ಬರಲ್ಲ. ಅಣ್ಣ, ಅಮ್ಮ ಏನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ. ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಅಮ್ಮನ ಸಮಾಧಾನ ಮಾಡ್ತೀನಿ, ನೀನ್ ಹೋಗ್ಬೇಡ ಅಣ್ಣ. ದೀಪಾ, ನೀನ್ ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ಆದ್ರೆ ನೀನ್ ಜೋಪಾನವಾಗಿರು. ನೀನ್ ನನಗ್ ಸಪೋರ್ಟ್ ಮಾಡ್ತಿದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಇವಳಿದಾಳಲ್ಲ, ಇವಳು ನಿನ್ಗೇನ್ ಬೇಕಾದ್ರೂ ಮಾಡಬಹುದು. ಜೋಪಾನವಾಗಿರಮ್ಮ. ಅಣ್ಣ ಅಣ್ಣ ನಿಂತ್ಕೋ ಅಣ್ಣ. ಅಣ್ಣ ಅಣ್ಣ ನಿಂತ್ಕೋ ಅಣ್ಣ. ಅಣ್ಣ ಅಣ್ಣ ಹೋಗ್ಬೇಡ ಪ್ಲೀಸ್ ಅಣ್ಣ. ಅಣ್ಣ ಹೋಗ್ಬೇಡ ಅಣ್ಣ, ಪ್ಲೀಸ್ ಹೋಗ್ಬೇಡ ಅಣ್ಣ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಬೇಡ ಅಣ್ಣ. ಅಣ್ಣ ಅಣ್ಣ ಬೇಡ ಅಣ್ಣ. ಅಣ್ಣ ಅಣ್ಣ ಬೇಡ ಅಣ್ಣ. ಅಣ್ಣ ಪ್ಲೀಸ್. ಸರ್ಸೋ, ನಿನ್ನ ಮಗ ಹೇಳಿದ್ದು ಕೇಳಿಸ್ಕೊಂಡೇನಮ್ಮ? ನನ್ನ ಮಗಳನ್ನ ಕೊಲೆ ಮಾಡೋಳು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಇಷ್ಟು ಹೇಳಿದ್ಮೇಲೂ ನಾವಿಲ್ಲಿರ್ಬೇಕಾ? ತುಳಸಿ, ನಡಿಯಮ್ಮ ಹೋಗೋಣ. ಸುಕನ್ಯಾ, ಬ್ಯಾಗ್ ತಗೊಂಬಾ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ. ಬರಲ್ಲ ಅಂದ್ರೆ ಏನೇ ಅರ್ಥ? ಧ್ರುವ ಇಷ್ಟೋ ತನಕ ಹೇಳಿದ್ದು ನಿನ್ ಕಿವಿಗೆ ಬಿದ್ದಿಲ್ವಾ? ನಿನ್ನಿಂದಾನೇ ಈ ಮನೆ ಹಾಳಾಗೋಗಿದ್ದು ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇಷ್ಟಾದ್ಮೇಲೂ ಇಲ್ಲಿ ಇದ್ಕೊಂಡು ಏನ್ ಮಾಡ್ತೀಯಾ? ಮಾವ ಹೇಳಿದೆಲ್ಲ ಸುಳ್ಳು ಅಂತ ನಿಜ ಮಾಡ್ತೀನಿ. ಮಾವಂಗ್ ನಾನು ಏನು ಅಂತ ಅರ್ಥ ಮಾಡಿಸ್ತೀನಮ್ಮ. ಏನು ಅಂತ ಸಾಬೀತ್ ಮಾಡ್ತೀಯಾ? ನನಗೂ ಸ್ವಾಭಿಮಾನ ಅನ್ನೋದಿದೆ. ನಾನು ಈ ಮನೆಗೆ ಬಂದಿದ್ದು ಒಳ್ಳೇದ್ ಮಾಡೋದಕ್ಕೆ, ಯಾರಿಗೂ ಕೆಟ್ಟದ್ ಮಾಡೋದಕ್ಕಲ್ಲ. ನಾನು ಏನು ಅಂತ ಮಾವಂಗ್ ಅರ್ಥ ಮಾಡಿಸ್ಬೇಕು. ಜೀವನ ಪರ್ಯಂತ ಕೆಟ್ಟೋಳು ಅನ್ನೋ ಪಟ್ಟಾನ ನನ್ನ ತಲೆ ಮೇಲೆ ಹೊತ್ಕೊಂಡಿರೋದಕ್ಕಾಗಲ್ಲ ಅಮ್ಮ. ಅದಕ್ಕಿಂತ ಮುಖ್ಯವಾಗಿ ನನ್ನ ಅತ್ತೆ ನೆಮ್ಮದಿ ಮುಖ್ಯ ಅಮ್ಮ. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವಾಗ ಎಲ್ರಿಗೂ ಸಮಾಧಾನ ಆಯ್ತಾ? ಎಲ್ರೂ ಖುಷಿಯಾಗಿ ಹಾಲು ಕುಡ್ದು ಮಲ್ಕೊಳ್ಳಿ. ಹೇಳಿದಾಗೆ ನಾನು ನಿಮ್ ಕುತ್ತಿಗೆ ಕಟ್ಟಿರೋದು ಶಾಪ ಅಲ್ಲ, ಅದು ನಮ್ಮಿಬ್ರು ಪ್ರೀತಿಯ ಸಂಕೇತ. ದಯವಿಟ್ಟು ನಿಮ್ ಕುತ್ತಿಗೆಯಿಂದ ತಾಳಿ ತೆಗಿಬೇಡಿ. ನಾವು ಸಂತೋಷವಾಗಿ ಬದುಕಬಹುದು. ನಾನು ಮಾಡಿದ ಸರಿ ಅಂತ ಹೇಳ್ತಿಲ್ಲ ಅಲ್ವಾ? ನಾನು ತಪ್ಪು ಒಪ್ಕೊಳ್ತಾ ಇದ್ದೀನಿ ತಾನೆ. ನಾನು ನಿಮ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ನಿಮ್ ಸಂತೋಷಕ್ಕೋಸ್ಕರ ಮಾತ್ರನೇ, ನನ್ನ ಸಂತೋಷಕ್ಕೋಸ್ಕರ ಅಲ್ಲ. ಈ ಧ್ರುವ ಅನ್ನೋನು ಈ ಜೀವನ ಪೂರ್ತಿ ನಿಮಗೆ ಸಪೋರ್ಟ್ ಆಗಿ ನಿಂತಿರ್ತಾನೆ ಅನ್ನೋದಕ್ಕೆ ಗುರುತು ನಿಮ್ ಕುತ್ತಿಗೆಯಲ್ಲಿರೋ ಆ ತಾಳಿ. ಅವ್ವ ಮೈನಾ, ಮೈನಾ, ಇಷ್ಟೊತ್ತಾಗಿ ಹಿಂಗ್ ನಿಂತ್ಕೊಂಡು ಏನವ್ವ ಮಾಡ್ತಿದ್ಯೆ? ಸುಮ್ಮನೆ ನಿಂತಿದ್ದೆ ಕಣಮ್ಮ. ನಿನ್ ಮನಸ್ನಾಗೆ ಎಷ್ಟೊಂದು ಗೊಂದಲ ಐತೆ.
ನೀನು ಒಳಗೆ ಎಷ್ಟು ಸಂಕಟ ಪಡ್ತಿದ್ಯಾ ಅಂತ ನನಗೆ ಗೊತ್ತು ಕಣವ. ನಿನ್ನ ಮನಸ್ನಾಗಿರೋ ಭಾರ ಇಳ್ಸಕ್ಕೆ ಎಷ್ಟು ಒದ್ದಾಡ್ತಿದ್ಯಾ. ನಿನ್ನ ಎತ್ತೊಳ್ಕಣೆ ನನಗ್ ಗೊತ್ತಾಗಲ್ವಾ? ಮೈನಾ, ನೀನು ಹುಟ್ಟಾಗ ನಿಮ್ಮ ಅಪ್ಪಯ್ಯ ನಿನ್ನ ಕೈಗೆ ಎತ್ಕೊಂಡು ಶಾಂತ ಮಗಿನ್ ನೋಡು ಅಂತ ಅಂದ್ರಲ್ಲ, ಆಗ ಈ ಮಕ ಹೆಂಗಿತ್ತೋ ಈಗ್ಲೂ ಹಂಗೆ ಐತೆ ಕಣವ. ನಾನೆತ್ತು 3 ಮಕ್ಳು ಸಂಕಟ ನೋವು ಪಡ್ತಿರೋದ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನನ್ನ ಮಗ ಚೆನ್ನಾಗಿ ಓದಿ ನಮ್ಮ ಮನೆಗೆ ಕೀರ್ತಿ ತರ್ತಾನೆ ಅಂತ ನಾನು ನಿಮ್ಮ ಅಪ್ಪಯ್ಯ ಅನ್ಕಂಡ್ವಿ. ಆದ್ರೆ ಅವನು ಪ್ರೀತಿಸಿ ಓಡೋಗಿ ಮದುವೆ ಆಗಿ ಕಳ್ತನದ ಪಟ್ಟನ್ನು ಹೊತ್ಕೊಂಡು ಅವ್ರ ಅಪ್ಪ ಅಮ್ಮನಿಂದ ಸಾಪನ್ನು ತಕ್ಕಂಬಿಟ್ಟ. ರಾಧನ್ಗಾದ್ರು ಒಂದು ಒಳ್ಳೆ ಹುಡುಗ ಸಿಗ್ಲಿ ಅಂತ ಎಷ್ಟು ಕಷ್ಟಪಟ್ಟು ಹುಡುಕಿ ನೀನು ಮದುವೆ ಮಾಡಿಸ್ದೆ. ಆದ್ರೆ ಈ ಮದುವೆಯಿಂದನೂ ನಮ್ಗೆ ನೋವು ಸಂಕಟ ಬಿಟ್ರೆ ಇನ್ನೇನವ ಸಿಕ್ತು? ನಿನ್ ಜೀವನ ಯಾವಾಗ ಸರಿ ಆಯ್ತದೋ, ಹೆಂಗ್ ಸರಿ ಆಯ್ತದೋ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗ್ ಮಾಡ್ಬಿಟ್ಟ. ಅಷ್ಟ್ರಾಗಿ ಒಂದು ಒಳ್ಳೆ ಹುಡುಗನ ಕೈಲಿ ನಿನ್ನ ಕುತ್ತಿಗೆಗೆ ತಾಲಿ ಕಟ್ಟಿಸ್ಬಿಟ್ಟ. ನಿನ್ ಮದುವೆ ಅಂತೂ ಆಯ್ತು, ಆದ್ರೆ ನೀನ್ ಚೆನ್ನಾಗಿರೋದ್ನ ನಮ್ ಕೈಲಿ ನೋಡಕ್ಕಾಗ್ತಿಲ್ವಲ್ಲೇ? ಆ ದೇವ್ರು ಯಾಕೆ ನಿನ್ಗಿಂತ ಹಣೆ ಬರ ಕೊಟ್ಬಿಟ್ಟ? ನಮ್ಮ ಶತ್ರುಗೂ ಇಂಥ ಪರೀಕ್ಷೆ ಮಾತ್ರ ಬರಬಾರ್ದು, ಬರಬಾರ್ದು. ಸಿದ್ದು ಅವನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ. ಪಾಪ ರಾಧ ಅವಳಿಗೆ ನಾವು ಆಯ್ಕೆ ಮಾಡಿಕೊಟ್ಟಿರೋ ಜೀವನ. ನಿನಗೆ ತಾನಾಗೆ ಬಂದ ಜೀವನ. ನಿಮ್ಮಿಬ್ರು ಜೀವನ ದಿಕ್ಕು ದೆಸೆ ಇಲ್ದೆ ಎಲ್ಲೋಗ್ ಮುಟ್ಟುತ್ತೋ ಅಂತ ನಿಂತು ನೀರಾಗಿರೋದನ್ನ ನೆನ್ಸ್ಕೊಂಡ್ರೆ ಹೊಟ್ಟೆ ಕರಳೆಲ್ಲ ಕ್ಯೂಸ್ತಂಗಾಯ್ತದೆ ಕಣವ.